ಈ ಸಮಾಜ, ಸನಾತನ ಸಮಾಜ ಅಂತ ಏನ್ ಕರಿತೀವಿ, ಈ ಸಮಾಜ ಏನ್ ಭಾವಿಸಿದೆ, ಕಾಮಧೇನುವಿಗೆ ಸಾವಿಲ್ಲ ಅಂತ ಭಾವಿಸಿದೆ ಅಂತ. ಆದ್ರೆ ದಲಿತರ ಮಿತಕಗಳೊಳಗಡೆ, ದಲಿತರ ಕಥಾನಕಗಳ ಒಳಗಡೆ ಕಾಮಧೇನುವಿಗೆ ಸಾವು ಸಂಭವಿಸ್ತದೆ, ಒಬ್ಬ ಪೂಜಾರಪ್ಪ ಅಂತ. ಪುಷ್ಪಾ ಮೇಡಮ್ ಆಗ್ಲೇ ಹೇಳ್ದಾಗೆ ಒಲೆಯರ ಚೆನ್ನ, ಮಾದಿಗರ ಹೊನ್ನ ಅಂತ ಇಬ್ರು ಕೂಡ ಆ ಕಾಮಧೇನುವನ್ನ ಮೇಯಿಸ್ತಿರ್ತಾರೆ ಕೈಲಾಸದಲ್ಲಿ ಅಂತ, ಶಿವನ ಆಜ್ಞೆಯ ಮೇರೆಗೆ. ಆದ್ರೆ ಅಲ್ಲಿಗೊಬ್ಬ ಪೂಜಾರಪ್ಪ ಎಂಟರ್ ಆಗ್ತಾನೆ. ಪೂಜಾರಪ್ಪ ಎಂಟರ್ ಆದ್ಮೇಲೆ ಇವರಿಬ್ಬರಿಗೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಏನು ಕೊಡಬಾರ್ದು, ಕೊಟ್ರೆ ಕೈಲಾಸ ನಾಶ ಆಗ್ತದೆ ಅಂತೇಳಿ ಒಂದು ಕಥನವನ್ನ ನಂಬಿಸಿ ಕೈಲಾಸವನ್ನ ತನ್ನ ವಶಕ್ಕೆ ತಗೊಂಡು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವೂ ಕೂಡ ಅವ್ರಿಗೆ ಸಿಗ್ದಂಗೆ ನೋಡ್ಕೊಳ್ತಾನೆ. ಆದ್ರೆ ಇವ್ರಿಗೆ ಹೊಟ್ಟೆ ಹಸಿವು, ದಾಹ ಮುಗಿಯೋದಿಲ್ಲ ಅದು ಅಂತ. ಯಾಕೆಂದ್ರೆ ಆ ಕಾಮಧೇನುವಿನ ಹಾಲು ಉಂಡು ಬೆಳೆದವರು, ಜಾತಿ ಗೀತಿ ಇತ್ಯಾದಿಗಳು ಏನೂ ಇರ್ಲಿಲ್ಲ ಅಂತ, ಮೈಲಿಗೆ ಸೋಂಕುಗಳೇನು ಇರ್ಲಿಲ್ಲ. ಇಷ್ಟು ವರ್ಷಗಳ ಕಾಲ ತನ್ನ ತಂದೆ ತಾಯಿಗಳು ಅಥವಾ ಇನ್ಯಾರು ಅದರ ಹಾಲು, ತುಪ್ಪ ಇತ್ಯಾದಿಗಳನ್ನ ಉಂಡು ಬೆಳೆದಿದ್ರು. ಈ ಪೂಜಾರಪ್ಪ ಎಂಟರ್ ಆದ ಕೂಡ್ಲೆ ನಿಮ್ಗೆ ಅಧಿಕಾರ ಇಲ್ಲ, ನೀವು ತಿಂದ್ರೆ ಕೈಲಾಸ ಕೆಟ್ಟೋಗ್ತದೆ ಅಂತ, ನೀವು ಕುಡಿದ್ರೆ ಕೈಲಾಸ ಕೆಟ್ಟೋಗ್ತದೆ ಹಾಲು ಕುಡಿದ್ರೆ ಅಂತ. ಆದ್ರೆ ಇವರಿಬ್ರು ಹೋಗ್ತಿದ್ರು. ಒಲೆಯರ ಚೆನ್ನ ಮುಂದೆ, ಚೆನ್ನಾಗಿದೆ ಅದು, ಒಲೆಯರ ಚೆನ್ನ ಮುಂದೆ ಹಸುವನ್ನ, ಕಾಮಧೇನುವನ್ನ ಹಿಡ್ಕೊಂಡು ಹೋಗ್ತಿದ್ದ, ಮಾದಿಗರ ಚೆನ್ನ ಹಿಂದಿಂದೆ ಅದರ ಸಗಣಿ, ಗಂಜಳ ಇತ್ಯಾದಿಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಹಿಂದೆ ಸಾಕ್ತಾ ಇದ್ದದು ಅಂತ. ಒಳಮೀಸಲಾತಿ ಬಹಳ ಜೋರು ಚಿಂತನೆ ನಡೀತಿರುವ ಸಂದರ್ಭದೊಳಗಡೆ ಈ ಪಾಲಿನ ವಿಚಾರಗಳು ತುಂಬಾ ಮುಖ್ಯ ಕೇಂದ್ರಕ್ಕೆ ಬರ್ತವೆ. ಆದ್ರೆ ಇಬ್ರು ಕೂಡ ದಾಹ ತಡ್ಕೊಳ್ಳೋದಕ್ಕಾಗದೇನೆ ಒಂದೊಂದು ಮೊಲೆಗೆ ಬಾಯಿ ಹಾಕಿ ಅದನ್ನು ಊಪಿಕೊಳ್ಳೋದು ಅಂತ. ಅದು ನಮ್ ಕಡೆ ಊಪ್ಕೊಳ್ತಾರ ಅಂತ ಏನ್ ಮರ್ತು ಬಿಟ್ಟಿದ್ದೀನಿ, ನಮ್ ಕಡೆ ಏನ್ ಕರೀತಾರೆ ಅಂತೇಳಿ. ಈ ಭಾಷೆನಲ್ಲಿ ಅದನ್ನು ಊಪಿಕೊಳ್ಳೋದು ಅಂತ ಕರೀತಾರೆ. ಹೌದು, ಇಂಟೋದು ಅದು ಅಳಗನ್ನಡದ ಇದು ಅಂತ. ಹಾಗಾಗಿ ಮೊಲೆಗೆ ಇಬ್ರು ಒಂದೊಂದು ಬಾಯಿ ಹಾಕಿ ಕಾಮಧೇನುವಿನ ಹಾಲನ್ನ ಕುಡಿತಾರೆ. ಅರೆ ಈ ಪೂಜಾರಪ್ಪನ ಡೌಟ್ ಶುರುವಾಗ್ತದೆ ಅಂತ. ಯಾಕೆಂದ್ರೆ ಮೊದಲು ಕೊಡ್ತಾ ಇದ್ದಂತ ಹಾಲು ಈ ಹಸು ಕೊಡ್ತಾ ಇಲ್ಲ, ಏನು ನಡೀತಾ ಇದೆ ಅಂತೇಳಿ ಒಂದಿನ ಹಿಂಬಾಲಿಸ್ಕೊಂಡ್ ಬರ್ತಾನೆ. ಒಂದು ಬಂಡೆ ಮೇಲೆ ಹತ್ತು ಕೂತ್ಕೊಳ್ತಾನೆ. ಅದೆಲ್ಲ ಬಹಳ ಚೆನ್ನಾಗಿದೆ, ಭಾಷೆನೇ ಬಹಳ ಬ್ಯೂಟಿಫುಲ್ ಗದ್ಯ ಇದು ಅಂತ, ಒಂದು ಕಾವ್ಯಾತ್ಮಕವಾಗಿರುವಂತ ಒಂದು ಪೊಯೆಟಿಕ್ ನೆರೆಟಿವ್ ಇದು ಅಂತ. ಆ ಬಂಡೆ ಮೇಲೆ ಬಚ್ಚಿಟ್ಕೊಂಡು ಕೂತ್ಕೊಳ್ತಾನೆ. ಇವರಿಬ್ರು ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಕುಡಿಯೋದಕ್ಕೆ ಶುರುವಾದಾಗ ಒಂದು ದೊಡ್ಡದು ಒಂದು ಗುಂಡು ತಗೊಂಡು ಎತ್ತಿ ಎಸಿತಾನೆ ಇವ್ರ ಮೇಲೆ ಬೀಳ್ಲಿ ಅಂತೇಳಿ. ಇವರಿಬ್ಬರ ಮೇಲೆ ಬೀಳೋದಿಲ್ಲ, ಅದು ಹಸು ಮೇಲೆ ಬಿದ್ದ್ಬಿಟ್ಟು ಹಸು ಸತ್ತೋಗ್ಬಿಡ್ತದೆ ಅಂತ, ಕಾಮಧೇನು ಸತ್ತೋಗ್ತದೆ ಅಂತ. ಅಂದ್ರೆ ಪುರಾಣ ಬ್ರೇಕ್ ಆಗೋದು ಹೆಂಗೆ ಅಂತ. ಅಂದ್ರೆ ಈ ಪುರಾಣಗಳು ಇರೋದನ್ನೇ ಮುರಿದು ಕಟ್ಕೊಳ್ಳೋದಕ್ಕೆ ಅದು ಆಯ್ತಾ. ಹಸು ಕಾಮಧೇನು ಸತ್ತು ಬಿತ್ತು ಅಂತ. ಸತ್ತು ಬಿದ್ದಾದ್ಮೇಲೆ ದೂರು ಪಾರ್ವತಿ ಶಿವ ಇಬ್ರು ಕೂಡ ಲೋಕದಲ್ಲಿ ಲೆಕ್ಕ ಬರ್ಕೊಳ್ಳೋ ಕೆಲಸ ಮಾಡ್ತಿರ್ತಾರೆ. ಅವರು ಏನೇನಾಗ್ತಾ ಇದೆ ಅಂತೇಳಿ ಲೆಕ್ಕ ಬರ್ಕೊಳ್ಳೋ ಕೆಲಸ ನಡೀತಿರ್ತದೆ. ಹೋಗ್ತಾರೆ ಇವರು, ಹೋಗಿ ಕಾಲಿಗೆ ಬಿದ್ದುಗೊಳ್ಳೋ ಅಂತ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕೆ ಸತ್ತೋಯ್ತು ಅಂತ ಗೊತ್ತಿಲ್ಲ ಇಬ್ರಿಗೂ, ಹೆಂಗ್ ಸತ್ತೋಯ್ತು ಅಂತಾನು ಗೊತ್ತಿಲ್ಲ. ಯಾಕೆಂದ್ರೆ ಇವರು ಹಾಲು ಕುಡಿಯೋದ್ರಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಆದ್ರೆ ಹಸು ಕಾಮಧೇನು ಅಂತೂ ಸತ್ತೋಗ್ಬಿಟ್ಟಿದೆ. ಆಗ ಪಾರ್ವತಿಗೆ ಸಿಟ್ಟು ಬಂದ್ಬಿಡ್ತದೆ. ಕಾಮಧೇನು ಸತ್ತೋಗೋದು ಅಂದ್ರೆ ಏನು ಹುಡುಗಾಟವಾದ. ಸಿಟ್ಟು ಬಂದು ಇವರಿಬ್ಬರನ್ನು ಶಾಪ ಕೊಟ್ಟು ಆಚೆಗೆ ತೊಲಗಿಸಿ ಅಂತ. ಆದ್ರೆ ಶಿವ ಒಂದ್ ನಿಮಿಷ ತಾಳು ಅಂತೇಳಿ ಆ ಇಡೀ ಘಟನೆಯನ್ನ ರಿವೈಂಡ್ ಮಾಡಿ ತೋರಿಸ್ತಾನೆ ಅಂತ. ಹಂಗೆ ಇದೆ ಅದು, ರಿವೈಂಡ್ ಮಾಡಿ ಶಿವ ತೋರಿಸ್ತಾನೆ ಅಂತ. ತೋರಿಸಿದಾಗ ಪೂಜಾರಪ್ಪ ಕಲ್ಲು ಹಾಕಿರೋದು, ಕಾಮಧೇನು ಸತ್ತು ಹೋಗಿರೋದು ಗೊತ್ತಾಗ್ತದೆ. ಆಗ ಏನ್ ಮಾಡ್ಬೇಕೋ ಗೊತ್ತಿಲ್ಲ ಅಂತ. ಕೊನೆಗೆ ಆ ಹಸುವನ್ನ, ಕಾಮಧೇನುವನ್ನ ಹೇಗೆ ಅದನ್ನು ವಿಲೇಮಾರಿ ಮಾಡೋದು ಅನ್ನೋದೊಂದು ಚಿಂತೆ ಶುರುವಾಗ್ತದೆ ಅಂತ. ಅದು ಆಗ್ಲೇ ಅರವೇ ಅವರು ಬಹಳ ಸುಂದರವಾದ ಇದನ್ನ ಕೇಳಿದ್ರು. ನಾನು ಈ ಕಥೆಯನ್ನ ಎಲ್ಲೋ ಅಲ್ಲಲ್ಲಿ ರೆಫರೆನ್ಸಿಂಗ್ ಆಗಿ ಪದಗಳು ಕೇಳಿದ್ದೆ ಹೊರತು ಅದನ್ನ ಕೇಳಿರ್ಲಿಲ್ಲ ನಾನು. ಆದ್ರೆ ಇದು ಬಹುಶಃ 1000 ವರ್ಷಗಳ ಹಿಂದೆ ಆಗಿದ್ದಿದ್ರೆ ಈ ಕೃತಿ ಬೇರೆ ಒಂದು ದೇಶಕ್ಕೆ ಸಂಬಂಧಪಟ್ಟ ಕೃತಿ ಆಗಿಬಿಡ್ತಿತ್ತೇನೋ ಅದು ಅಂತ. ಯಾಕೆಂದ್ರೆ ಕಪಿಲಾ ನದಿ ಮತ್ತು ಮಲೆ ಮಹದೇಶ್ವರನ ಬೆಟ್ಟದ ತಪ್ಪಲುಗಳ ಮಧ್ಯದ ಪ್ರದೇಶದಲ್ಲಿ ರಚನೆ ಆಗ್ತಾ ಇರುವಂತ ಒಂದು ಕಥಾನಕ ಇದು, ಒಂದು ನೆರೆಟಿವ್ ಇದು. ಈ ನೆರೆಟಿವ್ ಅನ್ನ ಚೆನ್ನಪ್ಪ ಅವರು ಹಿಡಿದು ಕಟ್ತಾ ಇದ್ದಾರೆ. ನಾವು ಎಷ್ಟೇ ಮಾತಾಡಿದ್ರು ಕೂಡ ಈ ಕೃತಿಗೆ ನಮ್ಮಿಂದ ನೀವು ನಿರೀಕ್ಷೆ ಮಾಡ್ತಿರೋದ್ರ ಮಟ್ಟಿಗೆ ಮತ್ತು ಕೃತಿ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅದಕ್ಕೆ ನ್ಯಾಯ ಒದಗಿಸ್ಕೊಡಬಲ್ಲವೇ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ಇಲ್ಲ. ಯಾಕಂದ್ರೆ
ಆ ನೆಲದಲ್ಲಿ ಹುಟ್ಟುವ ಗಿಡಗಳು, ಗರಿಕೆಗಳು, ಇನ್ನೊಂದು ನೆಲದಲ್ಲಿ ಹುಟ್ಟುವ ಗಿಡ ಮತ್ತು ಗರಿಕೆಗಳು ಬೇರೆ ಬೇರೆ. ನಿಮ್ಗೆ ಹಲಸದ ಬಗ್ಗೆ ಗೊತ್ತಿರಬಹುದು ಅಂತ. ಮಾವಿಗೆ ಸ್ವಲ್ಪ ಯೂನಿಫಾರ್ಮಿಟಿ ಇರ್ತದೆ ಅಂತ. ಆದ್ರೆ ಹಲಸಿನ ಹಣ್ಣು ಇದೆಯಲ್ಲ, ಹಲಸಿನ ಹಣ್ಣು ಈ ಭೂಮಿನಲ್ಲಿ ಅದೇ ಬೀಜ ಹಾಕಿದ್ರೆ ಇಲ್ಲಿ ಕೊಡುವಂತ ರುಚಿ ಮತ್ತು ಬಣ್ಣ ಬೇರೆ, ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಬೇರೆ ಮಣ್ಣಲ್ಲಿ ಆ ಬೀಜ ನೆಟ್ರೆ ಅಲ್ಲಿ ಕೊಡುವಂತಹ ರುಚಿ ಮತ್ತು ಬಣ್ಣ ಬೇರೆ ಬೇರೆ. ಕೆಲವು ಸರಿ ಒಂದ್ ಸರ್ವೆ ನಂಬರ್ ಆಚೆ ನೆಟ್ರು ಕೂಡ ಅದು ಬೇರೆ ಬಣ್ಣ ಮತ್ತು ಬೇರೆ ರುಚಿಯ ಹಣ್ಣನ್ನ ಕೊಡ್ತದೆ ಅಂತ. ಮಾವು ಸ್ವಲ್ಪ ಹೆಚ್ಚು ಕಡಿಮೆ ಅದು ಅಡ್ಜಸ್ಟ್ ಆಗಿಬಿಡ್ತದೆ ಅದು ಅಂತ. ಹಾಗಾಗಿ ಆ ತರದ ಸಂಸ್ಕೃತಿಗಳಿವು ಅಂತ. ಹಾಗಾಗಿ ಬಹುಸಂಸ್ಕೃತಿಗಳು ಬದುಕ್ತಾ ಇರುವಂತಹ ನಾಡಿನ ಒಳಗಡೆ ಬಹುಸಂಸ್ಕೃತಿಗಳನ್ನ ಪ್ರತಿನಿಧಿಸ್ತಾ ಇರುವಂತಹ ನಾವೆಲ್ಲರೂ ಕೂಡ ನಾವು ಇಲ್ಲಿ ಇದ್ದೇವೆ ಅಂತ. ಹಾಗಾಗಿ ಇದೊಂದು ಉದ್ಯಾನ ಅಂತ ಹೇಳಿ ಭಾವಿಸ್ತಾ ನಾವು ಉದ್ಯಾನದೊಳಗಡೆ ಒಂದು ಗರಿಕೆಯೋ ಹೂವೋ ಹುಲ್ಲೋ ಆಗ್ಬೇಕು ಅಂತ ಹೇಳಿ ಸೇರಿದವರು ನಾವು. ಮತ್ತು ಇವತ್ತಿನ ಸಂದರ್ಭವೂ ಕೂಡ ಹಂಗೆ ಇದೆ. ನಾವು ಓದ್ ಕಡೆ ಸೇರಿದ ಕಡೆ ಎಲ್ಲ ಕೂಡ ನಾವು ಉದ್ಯಾನದ ಒಂದೊಂದು ಹುಲ್ಲಿನ ದಳಗಳು ಮತ್ತು ಒಂದೊಂದು ಹುಲ್ಲಿನ ಹೂವುಗಳು ಅಂತಾನೆ ಭಾವಿಸ್ಕೊಂಡು ನಾವು ಬದುಕಬೇಕಾಗಿದೆ ಮತ್ತು ಮಾತನಾಡಬೇಕಾಗಿದೆ ಅಂತೇಳಿ ನನಗೆ ಅನಿಸ್ತಿದೆ. ಎಚ್ ಎಲ್ ಪುಷ್ಪಾ ಮೇಡಮ್ ಅವರಾಗ್ಲೇ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಹೇಳಿದ್ರು. ಈ ಕೃತಿ ಇದೆಯಲ್ಲ, ಕಬ್ಬಿಣದ ಕುದುರೆಗಳು, ಈ ಕೃತಿ ನಿಮ್ಮ ಯಾವ ವಿಮರ್ಶೆಯ ಮಾನದಂಡಗಳಿಗೂ ಸಿಕ್ಕಲ್ಲ ಇದು. ಈಗಾಗ್ಲೇ ಬಹುಶಃ ಮಲ್ಕುಂಡಿ ಮಾದೇವ್ ಅವರು ಆಗ್ಲೇ ಪ್ರಸ್ತಾಪನೆ ಮಾಡ್ತಾ ಹೇಳಿದ್ರು, ನೀವು ವಿಮರ್ಶೆ ಯಾವುದೇ ಫ್ರೇಮ್ ವರ್ಕ್ಗಳಲ್ಲಿ ಇಟ್ಟು JH ನಾಯಕರ ಮಾನದಂಡವ, KV ನಾರಾಯಣ ಅವರ ರೂಪಿಸಿದ ಮಾನದಂಡವ, DR ನಾಗರಾಜ್ ಅವರು ರೂಪಿಸಿದ ಮಾನದಂಡವ, ಅಥವಾ ಪಶ್ಚಿಮದ ಚಿಂತಕರು ರೂಪಿಸಿದ ಮಾನದಂಡವ, ಈ ಯಾವುದೇ ಫ್ರೇಮ್ ವರ್ಕ್ ಒಳಗಡೆ ಈ ಕಾದಂಬರಿ ಕೂರಲ್ಲ. ಹಾಗಾಗಿ ಒಂದು ಹೊಸ ಪರಂಪರೆಯನ್ನ ಹುಟ್ಟು ಹಾಕುವುದರ ಕಡೆಗೆ ಅನೂರ್ ಚೆನ್ನಪ್ಪ ಅವರು ತಮಗೆ ಗೊತ್ತಿಲ್ಲದೇನೆ ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ಅವರು ಅಂತ. 1988ರಲ್ಲಿ ದೇವನೂರವರು ಆ ತರದ ಪ್ರಯೋಗವನ್ನ ಮಾಡಿದ್ರು. ಅವರು 70ರ ದಶಕದಿಂದನೂ ಮಾಡ್ತಾ ಬಂದಿದ್ರು ಅವರು. 1988ರಲ್ಲಿ ಕುಸುಮ ಬಾಲೆ ಬಿಡುಗಡೆ ಆದದ್ದು ಸುಮಾರು 28 ವರ್ಷ ಆಯ್ತು. 37 ವರ್ಷ ಆಗ್ತಾ ಬಂತು. ಅದು ಆದ್ಮೇಲೆ ಕುಸುಮ ಬಾಲೆಯ ನಂತರ ಈ ಕಾದಂಬರಿ ಬಿಡುಗಡೆ ಆಗ್ತಾ ಇದೆ ಅಂತ. ಕುಸುಮ ಬಾಲೆ ಎಲ್ಲಿ ಆರಂಭ ಆಗುತ್ತೋ ಕಬ್ಬಿಣದ ಕುದುರೆಗಳು ಅಲ್ಲಿ ಎಂಡ್ ಆಗುತ್ತೆ. ಅದು ಕುಸುಮ ಬಾಲೆ, ಕುಸುಮನ ತಂದೆ ಹುಟ್ಟಿದ್ ಹೇಗೆ ಅನ್ನೋದೊಂದು ಬಹಳ ನಿಗೂಢವಾದಂತಹ ಸಂಗತಿ ಅಂತ. ಅಪ್ಪ ಸತ್ತ 12 ತಿಂಗಳಿಗೆ ಹುಟ್ಟಿದ ಅಂತೇಳಿ ಶುರು ಆಗ್ತದೆ ಅಂತ. ಇಲ್ಲಿ ಮಾಲಿಂಗ ಮತ್ತು ಅನಿತಾ ಇಬ್ರು ಬಾವಿಗೆ ದುಡುಮ್ ಅಂತೇಳಿ ಬೀಳೋದ್ರ ಮೂಲಕ ಕತೆ ಅಂತ್ಯ ಆಗ್ತದೆ. ಅಲ್ಲಿಂದ ಆಚೆಗೆ ಹೊಸ ಜರ್ನಿ ಶುರು ಆಗ್ಬೇಕು. ಆ ಹೊಸ ಜರ್ನಿ ಯಾವುದು ಅಂತೇಳಿ ಕೃತಿಕಾರರು ನಮಗ್ ಬಿಟ್ಕೊಟ್ಟಿಲ್ಲ ಅವರು. ಹಾಗಾಗಿ ಈ ಕೃತಿ ಕಬ್ಬಿಣದ ಕುದುರೆಗಳು ಎಲ್ಲಿ ಅಂತ್ಯ ಆಗ್ತದೋ ಕುಸುಮ ಬಾಲೆ ಅಲ್ಲಿ ಆರಂಭ ಆಗ್ತದೆ. 37 ವರ್ಷಗಳ ಹಿಂದೆ. ಹಿಸ್ಟ್ರಿ ಅನ್ನೋದಿದೆಯಲ್ಲ, ಕೃತಿ ಅನ್ನೋದಿದೆಯಲ್ಲ, ಕೃತಿ ಯಾವುದೇ ಕಾದಂಬರಿಗಳು ಎಸ್ಪೆಷಲಿ ಕಲಾ ಪ್ರಕಾರಗಳನ್ನ ನಾವು ಇತಿಹಾಸದ ಚೌಕಟ್ಟುಗಳೊಳಗಡೆ, ಇತಿಹಾಸದ ಮಾನದಂಡಗಳ ಒಂದು ಫ್ರೇಮ್ ವರ್ಕ್ನೊಳಗಡೆ ನೋಡೋದಕ್ಕಾಗಲ್ಲ. ಯಾಕೆಂದ್ರೆ ಇತಿಹಾಸ ಅನ್ನೋದು ಸಾಹಿತ್ಯಕ್ಕೆ ಯಾವಾಗ್ಲೂ ಕೂಡ ಒಂದು ಬ್ಲಾಕ್ ಹೋಲ್, ಅದು ಒಂದು ಕಪ್ಪು ಕುಳಿ. ಆ ಟ್ರ್ಯಾಪ್ನೊಳಗಡೆ ಸಿಕ್ಕಾಕ್ಸ್ಬಿಡ್ತದೆ ಅದು. ಆದ್ರೆ ಭಾರತದ ಸಂದರ್ಭದೊಳಗಡೆ ನಾವು ಇದರಿಂದ ಹೊರಗಡೆ ಬರೋದಕ್ಕೆ ಆಗದೇ ಇಲ್ಲ. ಯಾಕೆಂದ್ರೆ ಇತಿಹಾಸ ಶಾಸ್ತ್ರದ ಪರಿಚಯವೇ ಇಲ್ದ ಇರೋದ್ರಿಂದ ನಮಗೆ ಸಿಕ್ಕಂತಹ ಸಾಹಿತ್ಯದ ಕೃತಿಗಳ ಮೂಲಕವೇ ಯಾವುದೋ ಒಂದು ಶಾಸನವೋ, ಯಾವುದೋ ಒಂದು ಪದ್ಯವೋ, ಯಾವುದೋ ಒಂದು ಘಟನೆಯನ್ನು ರೂಪಿಸಿದಂತಹ ವಿಚಾರವೋ ಇತ್ಯಾದಿಗಳ ಮೂಲಕವೇ ನಾವು ಈ ನಮ್ಮ ಇತಿಹಾಸವನ್ನ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಈ ಕಪ್ಪು ಕುಳಿಗೆ, ಬ್ಲಾಕ್ ಹೋಲಿಗೆ ಸಿಕ್ಕಾಕೊಂಡ್ರು ಕೂಡ ಅಲ್ಲಿಂದ ಹೊರಗಡೆ ಬರೋದಿಕ್ಕೆ, ಆ ಟ್ರಾಪ್ ನಿಂದ ಹೊರಗಡೆ ಬರೋದಿಕ್ಕೆ ನಿರಂತರವಾಗಿ ಪ್ರಯತ್ನ ನಡೀತಾನೆ ಇರ್ತದೆ. ತತ್ವಶಾಸ್ತ್ರದ ಭಾಗ ಆಗಿರುವಂತ ಇತಿಹಾಸ ಕಾವ್ಯ ಮತ್ತು ಕಾದಂಬರಿ ಅಥವಾ ಕಲಾ ಪ್ರಕಾರಗಳಿಗೆ ಯಾವಾಗ್ಲೂ ಕೂಡ ಒಂದು ವೈರತ್ವವನ್ನ ನಿರ್ಮಾಣ ಮಾಡಿದ್ವು ಅಂತೇಳಿ DR ನಾಗರಾಜ್ ಅವರು ಹೇಳ್ತಾನೆ ಬಂದಿದ್ರು. ವೇದಗಳ ಬಗ್ಗೆ ಮೇಷ್ಟ್ರು ಭಗವಾನ್ ಅವರು ವ್ಯಾಖ್ಯಾನ ಮಾಡಿದಾಗ್ಲೂ ಕೂಡ ಅದರ ಕಾಲವನ್ನ ಗುರ್ಸೋದಕ್ಕೆ ಪಶ್ಚಿಮದ ವಿದ್ವಾಂಸರುಗಳು, ಭಗವಂತರದ ಮೇಷ್ಟ್ರುಗಳು ಪ್ರಯತ್ನ ಮಾಡಿದಾಗ್ಲೂ ಕೂಡ ಅದು ಇನ್ನೂ ಕೂಡ ಖಚಿತಪಡಿಸೋದಿಕ್ಕೆ ಅದು ಅಷ್ಟು ಇನ್ನೂ ಸಾಧ್ಯನೇ ಆಗ್ಲಿಲ್ಲ. ಇವತ್ತು ತಳಿ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ,
ಆದ್ರೂ ಕೂಡ ಒಂದಷ್ಟು ಒದ್ದಾಡ್ತಾನೆ ಇದ್ದೇವೆ ನಾವು ಅಂತ. ಹಾಗಾಗಿ ಈ ಈ ಈ ಕೃತಿಯ ಈ ಕಾದಂಬರಿಯ ಕಾಲಘಟ್ಟ ಯಾವುದು ಅಂತ ಹೇಳಿ ಹುಡ್ಕೊಂಡು ಹೋದ್ರೆ ಅದು ಸ್ವಲ್ಪ ಸಿಗೋದು ಕಷ್ಟ. ಇದರಲ್ಲಿ ಆಧುನಿಕ ಅಂತ ಅನ್ನಿಸುವ ಒಂದು ಬಹುಶಃ ಒಂದು 8, 10, 15 ಉದಾಹರಣೆಗಳು ಸಿಗಬಹುದು. ಒಂದು, ನಟರಾಜುಗೆ ಅವನ ತಾಯಿ ಮಾಡುವ ಒಂದು ಕಾಯಿನ್ ಬೂತ್ನಿಂದ ಮಾಡುವ ಒಂದು ಫೋನು, ಮತ್ತು ಮಾದೇಶನನ್ನ ಕೊಲೆ ಮಾಡುವ ಒಂದು ಬಿಳಿಯ ಜೀಪು, ಮಾದೇಶ ಇಳಿದು ಬರುವ ಒಂದು ಬಸ್ಸು, ಸೆಂಟ್ ಥಾಮಸ್ ಕಾಲೇಜಿನೊಳಗಡೆ ನಡೆಯುವಂತಹ ಒಂದು ಆಟ, ಆಸ್ಪತ್ರೆ, ಈ ತರದ ಕೆಲವು, ಮತ್ತು ಅಲ್ಲಿನ ಮೆಂಬರು ಶಾಂತಪ್ಪ ಅನ್ನೋ ಒಬ್ಬ ಮೆಂಬರು, ಈ ತರದ ಒಂದು 10-15 ಉದಾಹರಣೆಗಳನ್ನ ಬಿಟ್ರೆ ಇನ್ನು ಉಳಿದಿದ್ದೆಲ್ಲವೂ ಕೂಡ ನೀವು 18ನೇ ಶತಮಾನಕ್ಕೆ ನೇರವಾಗಿ ತಗೊಂಡು ಜೋಡಿಸ್ಬಿಡ್ಬೋದು. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನ ಕುವೆಂಪು ಯಾವ ಕಾಲಘಟ್ಟದ್ದು ಅಂತೇಳಿ ಅವರು ಹೇಳಿ ಬರೆದ್ರೋ ಹೆಚ್ಚು ಕಡಿಮೆ ಅದೇ ತರದ ಸಂಘರ್ಷ ಈ ಕಾದಂಬರಿಯ ಒಳಗಡೆ ಇದೆ. ಅಂದ್ರೆ ಕಾಲ ಅನ್ನುವುದು ಭಾರತದ ಸಂದರ್ಭದಲ್ಲಿ ಚಲಿಸ್ತಾ ಇಲ್ಲ. ಕಾಲ ಮುಂದಕ್ಕೆ ಹೋಗುವುದರ ಬದಲು ಕಾಲ ಹಿಂದಕ್ಕೆ ಹೋಗ್ತಾ ಇದೆ. ಆಧುನಿಕವಾಗಿರುವಂತ ಆಧಾರಗಳು, ಫೋನು, ಬಸ್ಸು, ಜೀಪು ಇತ್ಯಾದಿಗಳು, ಮತ್ತು ಕೆಲವರು ಅಲ್ಲೊಬ್ರು ಇಲ್ಲೊಬ್ರು. ನಟರಾಜು ಬೆಂಗಳೂರಿಗೆ ಬಂದು ಓದೋದಕ್ಕೆ ಸಾಧ್ಯ ಆಗ್ತದೆ, ಅಲ್ಲಿನ ಸಾಹುಕಾರ ಸೀನಪ್ಪನ ಮಗ ಇಂಗ್ಲೆಂಡಿಗೋ ಇನ್ನೆಲ್ಲೋ ಹೋಗಿ ಓದೋದಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಭೌತಿಕವಾಗಿರುವಂತ ಉಪಕರಣಗಳು ನಮ್ಮ ಒಳಗಡೆ, ನಮ್ಮ ಮನೆಯ ಒಳಗಡೆ, ನಮ್ಮ ಜೇಬು, ನಮ್ಮ ಕೈ ಪೆನ್ನು ಇತ್ಯಾದಿಗಳ ಒಳಗಡೆ ಬರ್ತಾ ಇದಾವೆ. ಗ್ಯಾಜೆಟ್ಗಳು ಬರ್ತಾ ಇದಾವೆ, ಮೊಬೈಲ್ಗಳು ಬರ್ತಾ ಇದೆ, ಫೋನ್ ಬಂದಿದೆ, ಇನ್ನೇನೋ ಬರ್ತಾ ಇದಾವೆ. ಆದ್ರೆ ನಮ್ಮ ಮನಸ್ಸಿನ ಆಳದ ಒಳಗಡೆ ಇರುವಂತಹ ಕಬ್ಬಿಣದ ಕುದುರೆ ಇದೆಯಲ್ಲ, ಅದು ಮುಂದಕ್ಕೆ ಹೋಗುವುದರ ಬದಲು ಹಿಂದಕ್ಕೆ ಹೋಗ್ತಾ ಇದೆ. ಇಡೀ ಭಾರತೀಯ ಪರಂಪರೆಗಳು ಅಂತ ಏನ್ ಕರಿತಾ ಇದೀವಿ, ಆ ಪರಂಪರೆಗಳೆಲ್ಲವೂ ಕೂಡ ತುಕ್ಕಿಡಿತಾ ಇದ್ದಾವೆ ಅಂತ. ಕಬ್ಬಿಣದ ಕುದುರೆ ತುಕ್ಕಿಡದೆ ಕರಗಬೇಕು, ಅದು ಚಲಿಸಲಾರದು. ಮಲ್ಕುಂಡೆ ಮಾದೇವ ಅವರಾಗ್ಲೇ ಹೇಳಿದ್ರು ಅಂತ, ಚೆನ್ನಾಗಿ ಆಟ ಆಡುವ ಹುಡುಗರಿಗೆ ಒಳ್ಳೆ ಕಬ್ಬಿಣದ ಕುದುರೆ ಇದ್ದಂಗಿದಾನಯ ಅಂತ ಹೇಳ್ತೀವಿ ನಾವು. ಆದ್ರೆ ಆ ಕಬ್ಬಿಣದ ಕುದುರೆ ಅನ್ನುವುದು ಚಲನಶೀಲತೆಯನ್ನ ಕಳ್ಕೊಂಡು ಸ್ಥಗಿತಗೊಂಡಂತಹ ಭಾರತೀಯ ಸಮಾಜಗಳ ಒಂದು ರೂಪಕ. ಬಹುಶಃ ರೂಪಕಗಳ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದ ಕಾರಣಕ್ಕೇನೆ ನಾನು ಇಷ್ಟು ಗೋಳಾಡಿಸಿ ಚೆನ್ನಪ್ಪ ಅವರು ಮತ್ತು ಜಾಕಿರು ಸ್ನೇಹಿತರು ಕರೆದ್ರು ಅಂತ ಕಾಣ್ತದೆ. ಅದು ಇಡೀ ಕಾದಂಬರಿಯೇ ಒಂದು ಮೆಟಫರ್ಗಳ ಒಂದು ಸಮುದ್ರ ಮತ್ತು ಮೆಟಫರ್ಗಳ ಒಂದು ಕಾಡು ಇದು. ಒಂದು. ಎರಡನೇದಾಗಿ ತಮಗೆ ಗೊತ್ತಿರ್ಬೋದು, ಕುದುರೆಗಳು ಅದು ಯಾಕೆ ಅವ್ರಿಗೆ ಆ ಟೈಟಲ್ ಹೊಳಿತು, ಯಾಕೆ ಗೊತ್ತಿಲ್ಲ ನನಗೆ ಅಂತ. ಮೇಷ್ಟ್ರು ಭಗವಾನ್ ಅವರು ಅದನ್ನ ಇನ್ನೂ ಹೆಚ್ಚು ಚೆನ್ನಾಗಿ ಹೇಳಬಲ್ರು ಅಂತ. ಗ್ರೀಕ್ ನೊಳಗಡೆ ನಡೆದಂತಹ ಟ್ರೋಜನ್ ವಾರ್ನೊಳಗಡೆ ಮರದ ಕುದುರೆಗಳನ್ನ ಬಳಸಿ, ಛಾಯಾ ಕುದುರೆಗಳನ್ನ, ಛದ್ಮವೇಷದ ಕುದುರೆಗಳು ಬಳಸಿ ಟ್ರಾಯ್ ನಗರವನ್ನ ಗೆಲ್ಲೋದಕ್ಕೆ ಆಗದಂತಹ ಗ್ರೀಕರ ಯುಲಿಸಿಸ್ನ ಸೈನ್ಯ ದೂರ ಹೋದಂಗ್ ಮಾಡಿ ಮರದ ಕುದುರೆಗಳನ್ನ ನಿರ್ಮಾಣ ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಆ ಮರದ ಕುದುರೆಗಳ ಹೊಟ್ಟೆ ಒಳಗಡೆ ಸೈನಿಕರು ಸೇರ್ಕೊಂಡಿರ್ತಾರೆ. ಈ ಟ್ರೋಜನ್ ನಗರದ ಮಕ್ಕಳು ಇದ್ರಲ್ಲ, ಅವರು ಬಂದು ಆ ಕುದುರೆಗಳಿಗೆ ಚೆನ್ನಾಗಿ ಹೊಡೆದು ನಮ್ಮ ಶತ್ರುಗಳು ಸೋತು ಹೋದ್ರು, ಆಗ್ಲಿಲ್ಲ ನಮ್ಮನ್ನ ಗೆಲ್ಲೋದಿಕ್ಕೆ ಅಂತೇಳಿ ಅವುಗಳನ್ನ ಕೋಟೆ ಒಳಗಡೆ ಎಳ್ಕೊಂಡು ಹೋಗ್ತಾರೆ. ಕೋಟೆ ಒಳಗಡೆ ಎಳ್ಕೊಂಡು ಹೋದ್ಮೇಲೆ ಅದ್ರ ಒಳಗಡೆ ಇದ್ದಂತಹ ಸೈನಿಕರು ಕೋಟೆ ಬಾಗಿಲುಗಳಿಗೆ ಬೆಂಕಿ ಹಚ್ತಾರೆ. ಯುಲಿಸಿಸ್ನ ಸೈನಿಕರು ದೂರ ನದಿ ಒಳಗಡೆ ಹೋಗ್ತಿದ್ದಂಗೆ ಏನ್ ನಾಟಕ ಮಾಡ್ತಿರ್ತಾರೆ, ಅವರು ಬಂದು ಟ್ರೋಜನ್ ನಗರದ ಮೇಲೆ ಬಿದ್ದು ಟ್ರೋಜನ್ ನಗರವನ್ನ ಗೆಲ್ತಾರೆ. ಇದು ಗ್ರೀಕ್ ಒಡಿಸ್ಸಿನಲ್ಲಿ ಬರುವಂತ ಒಂದು ಘಟನೆ ಇದು. ಹೌದು, ಟ್ರಾಯ್ ನಗರ, ಟ್ರೋಜನ್ ವಾರ್ ಅದು. ಹಾಗಾಗಿ ಅಲ್ಲಿ ಮರದ ಕುದುರೆಗಳಿಗೆ ಆದ್ರೂ ಅಟ್ಲೀಸ್ಟ್ ಈ ಒಳಗಡೆ ಕೂತು ಎಳ್ಕೊಂಡು ಹೋಗೋದಕ್ಕಾದ್ರೂ ಆಗ್ತದೆ ಅಂತ. ಆ ಮಟ್ಟದಾದ್ರೂ ಒಂದು ಚಲನಶೀಲತೆ ಅದು ಇನ್ನೊಬ್ಬರ ಮೂಲಕನಾದ್ರೂ ಸಾಧ್ಯ ಆಗ್ತದೆ. ಆದ್ರೆ ಕಬ್ಬಿಣದ ಕುದುರೆಗಳಿಗೆ ಸಾಧ್ಯ ಇಲ್ಲ ಅಂತ. ಅದು ಎಳೆಯೋದಕ್ಕೆ ಆಗದ, ಚಕ್ರ ಕಟ್ಟದೇನೆ ಎಳೆಯೋದಕ್ಕಾಗೋದಿಲ್ಲ. ಚಕ್ರವೂ ಕೂಡ ತುಕ್ಕಿಡದೆ ಹೋಗ್ತದೆ, ಜೀವಂತವಾಗಿ ಉಸಿರಾಟ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಭಾರತೀಯ ಜಾತಿ ವ್ಯವಸ್ಥೆ ಏನಿದೆ, ವರ್ಣ ವ್ಯವಸ್ಥೆ ಏನಿದೆ, ಲಿಂಗ ಮುಂತಾದಂತಹ ತಾರತಮ್ಯಗಳನ್ನ ರೂಪಿಸಿದ ಮನುವಾದ ಏನಿದೆ, ಈ ಮನುವಾದವೇ ನಿಜವಾದಂತಹ ಕಬ್ಬಿಣದ ಕುದುರೆ. ಮನುವಾದಕ್ಕೆ ವಿರುದ್ಧವಾಗಿ ಸೋಷಿಯಲ್ ಡಾರ್ವಿನಿಸಂ ಅಂತ ನಾವು ಕರಿತೀವಿ, ಮನುವಾದ
ಗೆ ಈಕ್ವೇಟ್ ಮಾಡಿ ಅಂತ. ಸೋಷಿಯಲ್ ಡಾರ್ವಿನಿಸಮ್ ಅಂತಂದ್ರೆ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಏನ್ ಕರಿತೀವಿ, ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅನ್ನುವ ಒಂದು ಜೀವ ವಿಜ್ಞಾನದ ಒಳಗಡೆ, ಪ್ರಕೃತಿಯ ಒಳಗಡೆ ಸಹಜವಾಗಿ ಸಂಭವಿಸುವಂತಹ ಘಟನೆ. ಹುಲಿಯೊಂದು ಹುಲ್ಲೆಯನ್ನ ತಿಂದು ಬದುಕಬೇಕು ಅದು ಅಂತ. ಅದು ಡಾರ್ವಿನಿಸಮ್. ಅದು ಅಂದ್ರೆ ಬಲಿಷ್ಠವಾದದ್ದು ಅಲ್ಲಿ ದುರ್ಬಲವಾದದನ್ನ ತಿಂದು ಬದುಕುತ್ತೆ. ಹಂಗಿರಬಾರ್ದು ಸಮಾಜ ಅನ್ನುವ ಕಾರಣಕ್ಕೇನೆ ನಮ್ಮ ಸಂವಿಧಾನ ಪಿತೃಗಳು, ಸಂವಿಧಾನ ಕರ್ತೃಗಳು ರಚನೆ ಮಾಡಿದ್ದಾರೆ ಅಂತ. ಹಾಗಾಗಿ ಸಂವಿಧಾನವಾದ ವರ್ಸಸ್ ಸೋಷಿಯಲ್ ಡಾರ್ವಿನಿಸಮ್, ಸಾಮಾಜಿಕ ಡಾರ್ವಿನ್ವಾದ. ಈ ಸಂವಿಧಾನವಾದ ಏನ್ ಹೇಳ್ತದೆ, ಮೊದಲ ಆದ್ಯತೆ ಯಾರಿಗೆ ಕೊಡಬೇಕು ಅಂತಂದ್ರೆ ಅಶಕ್ತರಿಗೆ ಕೊಡಬೇಕು. ಅಶಕ್ತರು ಒಬ್ರು ಸಮಾನಕ್ಕೆ ನಿಲ್ಲಬೇಕು ಅನ್ನುವ ಕಾರಣಕ್ಕೇನೆ ಆರ್ಟಿಕಲ್ 14, ಆರ್ಟಿಕಲ್ 16 ಮತ್ತು ಆರ್ಟಿಕಲ್ 19 ರೂಪಿಸಿದ್ದು. ಮತ್ತು ವೈಜ್ಞಾನಿಕವಾದಂತಹ ಮನೋಭಾವ ಬರಬೇಕು ಅನ್ನೋ ಕಾರಣಕ್ಕೇನೆ ವೈಚಾರಿಕತೆ ರೂಪಿಸಬೇಕು ಅಂತಾನೆ ಆರ್ಟಿಕಲ್ 51 ಮತ್ತು 52 ರೂಪಿಸಿದ್ದು. ಇವೆಲ್ಲವೂ ಕೂಡ ಸಾಮಾಜಿಕ ಡಾರ್ವಿನ್ ವಾದಕ್ಕೆ ವಿರುದ್ಧವಾಗಿ ಕಟ್ಟಿದಂಥವು ಅಂತ. ಆಶ್ಚರ್ಯ ಮತ್ತು ದುರಂತ ಅಂತಂದ್ರೆ ಕೋಣೂರಿನಂತ ಊರಿನ ದೊಡ್ಡಕೇರಿ ಮತ್ತು ಚಿಕ್ಕಕೇರಿಗೆ ಸಂವಿಧಾನದ ಒಂದು ಎಳೆ ಬಿಸಿಲು ಬಿದ್ದಿಲ್ಲ ಅಂತ. ಪ್ರಜಾಪ್ರಭುತ್ವದ 4 ಅಂಗಗಳು ಈ ಕಾದಂಬರಿ ಒಳಗಡೆ ಸತ್ತು ಮಲಗಿದವೆ. ಅಂದ್ರೆ ಅವುಗಳ ಪ್ರೆಸೆನ್ಸ್ ಕೂಡ ಇಲ್ಲ ಅಂತ. ಮಾದೇಶ ಸತ್ತೋಗಿದ್ರು ಕೂಡ ತನಿಖೆ ಮಾಡೋದಕ್ಕೆ ಒಬ್ಬ ಪೊಲೀಸ್ ಬರೋದಿಲ್ಲ ಅಂತ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ತದೆ, ದುಡ್ಡಿಲ್ದೇನೆ ಆಂಜನೇಯನ್ ತಾಯ್ತ ಕಟ್ಸ್ಕೊಂಡ್ರೆ ಸಾಕು ಜ್ವರ ಹೋಗ್ತದೆ ಅಂತೇಳಿ ತಾಯಿ ಹೇಳ್ತಾಳೆ. ಮಾಧ್ಯಮಗಳಿಲ್ಲ, ಪೊಲೀಸರಿಲ್ಲ, ಮೆಂಬರು ಶಾಂತಪ್ಪ ಅಂತ ಇದ್ರೂ ಕೂಡ ಅದ್ರ ಅಪ್ರಸ್ತುತ. ಹಾಗಾಗಿ ಪ್ರಜಾಪ್ರಭುತ್ವದ ಈ 4 ಅಂಗಗಳು ಇದಾವಲ್ಲ, 4 ಅಂಗಗಳು 21ನೇ ಶತಮಾನದ ಮೊದಲ ದಶಕದ ಕಥೆ ಇದು. ಯಾಕೆಂದ್ರೆ ಕಾಯಿನ್ ಬೂತು ಇತ್ಯಾದಿಗಳು ಬರೋದು ಅಥವಾ 20ನೇ ಶತಮಾನದ ದಶಕದ ಕಡೆಯ ದಿನಗಳಲ್ಲಿ ಈ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲುಗಳಲ್ಲಿರುವಂತಹ ಈ ಊರುಗಳಿಗೆ ಅದು ಎಂಟ್ರಿನೇ ಇಲ್ಲ ಅಂತ. ಮತ್ತು ಇನ್ನೂ ನನಗೆ ದಿಗ್ಭ್ರಮೆ ಹುಟ್ಟಿಸಿದ್ದು ಜನಿ ಸರ್, ದೇವನೂರರ ಕೃತಿಗಳಲ್ಲಿ, ಸಿದ್ಧಲಿಂಗಯ್ಯನವರ ಕೃತಿಗಳಲ್ಲಿ ಅಥವಾ ಪ್ರಮುಖ ದಲಿತ ಚಿಂತಕರ ಮತ್ತು ಬರಹಗಾರರ ಕೃತಿಗಳಲ್ಲಿ DSS ಇಲ್ದೇನೆ ಕಥೆಗಳು ಮುಂದಕ್ಕೆ ಹೋಗೋದಿಲ್ಲ ಅಂತ. ದಲಿತ ಸಂಘಟನೆಗಳಿಲ್ದೇನೆ, ದಲಿತ ಚಳುವಳಿಗಳಿಲ್ದೇನೆ, ಇನ್ಫ್ಲೂಯೆನ್ಸ್ ಇಲ್ದೇನೆ ಕಥೆಗಳು ಮುಂದಕ್ಕೆ ಹೋಗೋದಿಲ್ಲ. ಆದ್ರೆ ಈ ಕಾದಂಬರಿಯಲ್ಲಿ ಅದರ ಕಿಂಚಿತ್ತೂ ಅದರ ನೆರಳಿಲ್ಲ. ಅಂದ್ರೆ ಸಮಾಜವನ್ನ ನಾವು ಕಾದಂಬರಿಗಳನ್ನ ಅಥವಾ ಕಲಾ ಪ್ರಕಾರಗಳನ್ನ ನಾವು ಓದುವಾಗ ಸಾಹಿತ್ಯ ಜನಜೀವನದ ಗತಿಬಿಂಬ ಅಂತೇಳಿ ಓದ್ಕೊಂಡು ಬಂದವರು ಭಗವಂತರದ ಮೇಷ್ಟ್ರುಗಳು ನಮಗೆ ಪಾಠ ಮಾಡಿದಾಗ್ಲೂ G.S. ಶಿವರುದ್ರಪ್ಪನವರ ಏನು ವ್ಯಾಖ್ಯಾನ ಇದೆಯಲ್ಲ, ಸಾಹಿತ್ಯ ಅನ್ನುವುದು ಜನಜೀವನದ ಗತಿಬಿಂಬ ಅಥವಾ ಪ್ರತಿಬಿಂಬ ಅಂತ ಏನು ನಾವು ಓದ್ಕೊಂಡು ಬಂದ್ವಿ, ಅದರ ಎಲ್ಲ ಇದನ್ನು ಕೂಡ ಒಂದು ಲಟ ಅಂತ ಹೇಳಿ ಕಾದಂಬರಿ ಮುರಿದು ಪಕ್ಕಕ್ಕೆ ಆಗ್ತದೆ. ಯಾಕೆಂದ್ರೆ ನಾನಾಗ್ಲೇ ಹೇಳಿದಾಗೆ ಈ ಭಾರತದ ಜಾತಿ ವ್ಯವಸ್ಥೆಗಳಲ್ಲಿ ಈ ಯಾವ ಪ್ರತಿಬಿಂಬವೂ ಇಲ್ಲ, ಯಾವ ಗತಿಬಿಂಬವೂ ಇಲ್ಲ. ಮುಳುಗಲೀಯದು ಬೆಂಡು, ತೇಲಲೀಯದು ಗುಂಡು. ಅದು ಸಂಸಾರಕ್ಕಷ್ಟೇ ಬಸವಣ್ಣ ಹೇಳಿದ್ದಿಲ್ಲ, ಅದು ಭಾರತೀಯ ಸಮಾಜಗಳಿಗೂ ಹೇಳ್ದಂಗಿದೆ ಅದು ಅಂತ. ಮನುವಾದ ಮುಳುಗಿಸಿದ್ರೆ ಸಂವಿಧಾನ ಮೇಲೆ ಕೇಳಿಸೋದಕ್ಕೆ ಪ್ರಯತ್ನ ಮಾಡ್ತದೆ. ಆದ್ರೆ ಕೋಣೂರಿನಂತ ಊರುಗಳಲ್ಲಿ ಗುಂಡೂ ಇಲ್ಲ, ಬೆಂಡೂ ಇಲ್ಲದ ಒಂದು ಕಂಪ್ಲೀಟ್ ಅರಾಜಕವಾದಂತಹ ಒಂದು ವಾತಾವರಣದೊಳಗಡೆ ಈ ಕೇರಿಯ ಹುಡುಗರು ಬದುಕ್ತಾ ಇದ್ದಾರೆ ಅಂತ. ಓದಿದ ಹುಡುಗರು, ಓದಿದ ಐಕಗಳು ಅಂತ ಏನ್ ಕರೀತಾರೆ, ಅಥವಾ ಯಮಕ ಅನ್ನೋದು ದಲಿತ ಕೇರಿಗಳಲ್ಲಿ ಹೆಣ್ಮಕ್ಳು ಓದಿದ್ದು ಪ್ರಸ್ತಾಪವೇ ಇಲ್ಲ. ಅಲ್ಲಿ ಓದಿದ ಕೆಲವು ಶಿವಲಂಕಾರಿ, ಪಿಟಾರಿ ತರದ ಕೆಲವು ಹುಡುಗರು ಕೂಡ ಅವರು ಸಣ್ಣ ಸಣ್ಣ ಗೇಲಿಗಳಿಗೆ, ಸಣ್ಣ ಸಣ್ಣ ತಮಾಷೆಗಳಲ್ಲಿ ಅವರ ಬದುಕು ಮುಗ್ದೋಗ್ತದೆ. ಯಾರು ಬಹಳ ದೊಡ್ಡ ಮಟ್ಟದ ಅಚೀವ್ ಮಾಡಬೇಕಾಗಿತ್ತು, ಮಾದೇಶನ ತರದ ಹುಡುಗರು, ಮಾಲಿಂಗನ ತರದ ಒಂದು ಪ್ರತಿಭಾವಂತ ಯುವಕರುಗಳು, ಕೇರಿಗಳಿಂದ ಬಂದ ಪ್ರತಿಭಾವಂತ ಯುವಕರುಗಳಿದ್ರಲ್ಲ, ಆ ಯುವಕರುಗಳು ಕೂಡ ಇದೇ ವ್ಯವಸ್ಥೆ ಒಳಗಡೆ ಮರಳಿ ಒಂದು ಪತಂಗ ತರ, ಚಿಟ್ಟೆ ಒಂದು ಪತಂಗ, ಒಂದು ಕಲರ್ಫುಲ್ ಆಗಿ ಒಂದು ತನ್ನೆಲ್ಲ ಎನರ್ಜಿಯನ್ನ ಸೇರಿಸ್ಕೊಂಡು ಆರೋದಕ್ಕೆ ಹೋದ ಕೂಡ್ಲೆ ಬೆಂಕಿಯ ಕಡೆಗೆ ಸುಳಿದು ಮತ್ತಲ್ಲೇ ಸುಟ್ಟು ಸೀದು ನಾಶವಾಗುವ ಹಾಗೆ
ಈ ಹಳ್ಳಿಗಳ ಪ್ರತಿಭೆಗಳು ಮತ್ತಲ್ಲೇ ಸುರುಳಿ ಹೋಗ್ತಾ ಇದ್ದಾವೆ. ಇದು ನನಗೆ ಸಿಕ್ಕಾಪಟ್ಟೆ ಭಯ ಹುಟ್ಟಿಸಿದ್ದು ಮತ್ತು ಗಾಬರಿ ಹುಟ್ಟಿಸಿದ ಕಾದಂಬರಿ ಇದು ಅಂತ. ಕಾದಂಬರಿಯನ್ನು ಯಾಕೆ ಓದ್ತೇವೆ ನಾವು, ಒಂದು ಕಲಾ ಪ್ರಕಾರವನ್ನು ಯಾಕೆ ನಾವು ಸೀರಿಯಸ್ ಆಗಿ ಗಮನಿಸ್ಬೇಕು ಅಂತಂದ್ರೆ ಗಮನಿಸ್ತೀವಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲಿರುವಂತಹ ನಿರೂಪಣೆಗೆ, ಪಾತ್ರಗಳ ವೈವಿಧ್ಯಕ್ಕೆ, ಸಮಾಜವನ್ನು ಅಡ್ರೆಸ್ ಮಾಡುವ ರೀತಿಗೆ, ಒಂದು ಭಾಷೆಯ ಸೊಬಗಿಗೆ ಮತ್ತು ಸೊಗಡಿಗೆ, ಈ ತರದ ಅನೇಕ ಕಾರಣಗಳಿಗೆ ನಾವು ಕಾದಂಬರಿಗಳನ್ನಾಗ್ಲಿ, ಕಥೆಗಳನ್ನಾಗ್ಲಿ, ಕಾವ್ಯವನ್ನಾಗ್ಲಿ, ನಾಟಕಗಳನ್ನಾಗ್ಲಿ ನಾವು ಓದೋದಿಕ್ಕೆ, ಹಾಡುಗಳನ್ನಾಗ್ಲಿ ಕೇಳೋದಿಕ್ಕೆ ಬಯಸ್ತೇವೆ ನಾವು. ಆದ್ರೆ ಈ ಕಾದಂಬರಿ ಎಲ್ಲದನ್ನು ಕೂಡ ಟಚ್ ಮಾಡಿ ಒಂದು ಸಶಕ್ತವಾಗಿ ಒಂದು ಬಹಳ ದೊಡ್ಡ ಕ್ಯಾನ್ವಾಸ್ನೊಳಗಡೆ ಅದ್ಭುತವಾಗಿ ಮೂಡುವಂತಹ ಒಂದು ಚಿತ್ರ ಇದು. ಒಂದು ತುಂಬಾ ಸುಂದರವಾದಂತಹ ಭಾಷೆ. ದೇವೇಂದ್ರ ಮಹಾದೇವ್ ಅವರು ಬರದ ನಂತರ ಮತ್ಯಾರು ಆ ತರದೊಂದು ದೊಡ್ಡ ಪ್ರಯತ್ನ ಕೈ ಹಾಕಿರ್ಲಿಲ್ಲ ಅದು ಅಂತ. ಚನ್ನಪ್ಪ ಆ ತರದೊಂದು ದೊಡ್ಡ ಸಾಹಸವನ್ನ ಮಾಡಿದ್ದಾರೆ ಅಂತ. ಮತ್ತೆ ಆ ಭಾಷೆಯ ಒಂದು ಜೋಗುಳಾದ ನಿನಾದ ಮತ್ತೆ ನಮ್ಮ ಕಿವಿಗೆ ಕೇಳಿಸೋದಕ್ಕೆ ಈ ಕಾದಂಬರಿ ಸಾಧ್ಯ ಮಾಡಿದೆ ಅಂತ. ಒಂದು ಸಂಗೀತ ಕೇಳ್ದಂಗೆ ಅಂತ. ಈ ಮಲೆ ಮಹದೇಶ್ವರನ ಬೆಟ್ಟದ ತಪ್ಪಲು ಪ್ರದೇಶಗಳಲ್ಲಿ ವಾಸ ಮಾಡ್ತಿರುವಂತಹ ಜನರು ಮಹಾಪ್ರಾಣಗಳಿಲ್ಲದ, ಸಂಸ್ಕೃತದ ಹೆಚ್ಚು ಪ್ರಭಾವ ಇಲ್ಲದೆ ಇರುವಂತ ಏನ್ ಭಾಷೆಯನ್ನ ರೂಢಿಸ್ಕೊಂಡಿದ್ದಾರೆ. ಈ ಭಾಷೆಯನ್ನ ಕೇಳೋದೇ ಒಂದು ಸಂಗೀತದ ಅನುಭವ, ಒಂದು ಸಂಗೀತ ಕೇಳ್ದಂಗೆ ಇರ್ತದೆ ಅದು ಅಂತ. ಮತ್ತೆ ಇದು ನನ್ನಂತ ಹಳ್ಳಿಗಳಿಂದ ಬಂದ ಹುಡುಗರಿಗೆ ಇಡೀ ಚಿತ್ರಣ ಅದು ಕಣ್ಣು ಕಟ್ಟದಂಗೆ ಕಾಣ್ತಿರ್ತದೆ ಅದು ಅಂತ. ಚಿತ್ರಗಳು ಭಾಷೆಯ ಮೂಲಕ ಮೂಡಿಸುವ ಚಿತ್ರಗಳು ಮತ್ತು ಯಾವುದೇ ತತ್ವದ ಮತ್ತು ಸಿದ್ಧಾಂತದ ಹಂಗು ಇಲ್ಲದೇನೆ ಬಿಡಿಸ್ಕೊಂಡು ಚೆನ್ನಪ್ಪ ಈ ಕಾದಂಬರಿಯನ್ನ ಹೆಂಗ್ ಬರೆದ್ರು ಅನ್ನೋದೇ ನನಗೆ ಆಶ್ಚರ್ಯ. ಯಾಕೆಂದ್ರೆ ಅವರು ಒಬ್ರು ಅಂಬೇಡ್ಕರ್ ಅವರು ಅಂತ. ಆದ್ರೆ ಅಂಬೇಡ್ಕರ್ರನ್ನ ಇದ್ರೊಳಗಡೆ ಅದು ಹೆಂಗ್ ಸಾಧ್ಯ ಆಯ್ತೋ ಗೊತ್ತಿಲ್ಲ ನನಗೆ ಅಂತ. ಯಾಕೆಂದ್ರೆ ನಾವು ನಂಬಿದಂತಹ ಸಿದ್ಧಾಂತಗಳು ಮತ್ತು ವಿಚಾರಗಳು ನಮ್ಮ ಬರವಣಿಗೆಯ ಮೇಲೆ ಸುಳಿತಾ ಇರ್ತವು ಅಂತ. ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದು ಅಂತ. ಆದ್ರೆ ಒಬ್ಬ ನಿಜವಾದ ಕಲಾವಿದ ಮಾತ್ರ ಹೀಗೆ ತಾನು ಕಟ್ಟಿಕೊಂಡಂತಹ ಕವಚಗಳನ್ನ ಕಿತ್ತು ಪಕ್ಕಕ್ಕೆ ಇಟ್ಟು ಯುದ್ಧರಂಗಕ್ಕೆ ನುಗ್ಗುವ ಸಾಹಸ. ಹಿಂದೆಲ್ಲ ನೀವು ಕೇಳ್ತಿದ್ರಲ್ಲ ನೀವು ಅಂತ, ಪ್ಯಾಡ್ ಕಟ್ಕೊಳ್ಳದೆ ಕ್ರಿಕೆಟ್ ಆಡ್ತಾ ಇದ್ರು ಅಂತ. ಅದು ವೆಸ್ಟ್ ಇಂಡೀಸ್ ನ ದೈತ್ಯ ಬೌಲರ್ಗಳ ಎದುರು ಪ್ಯಾಡ್ ಕಟ್ಕೊಳ್ಳದೆ ಕ್ರಿಕೆಟ್ ಆಡ್ತಿದ್ರು ಅಂತ ಕೇಳ್ತಿದ್ವಲ್ಲ ನಾವು. ಹಂಗೆ ಕಾಣ್ತದೆ ಇದು ಅಂತ. ಅಂದ್ರೆ ನಾನು ಕವಚವನ್ನ ಇದುವರೆಗೂ ನಿರ್ಮಾಣ ಮಾಡಿಕೊಂಡು ಏನು ಹೊರಟಿದ್ದೆ ನಾನು ಯುದ್ಧಕ್ಕೆ ಅಥವಾ ಬದುಕಿಗೆ ಹೊರಟಿದ್ದೆ ನಾನು, ಅದನ್ನ ಪೂರ್ತಿ ಪಕ್ಕಕ್ಕೆ ಕಳಚಿ ಇಟ್ಟು ನಾನು ನೇರವಾಗಿ ಒಂದು ರಂಗದ ಮಧ್ಯೆ ನಿಂತು ನಾನು ಗೆಲ್ಲಬಲ್ಲೆ ಅಥವಾ ನಾನು ನಿರೂಪಿಸಬಲ್ಲೆ ಅನ್ನುವ ಒಂದು ಛಾತಿ ಸಾಧ್ಯ ಆಗೋದು, ಆತ್ಮವಿಶ್ವಾಸ ದಕ್ಕುವುದು, ಅದು ಕೆಲವು ಸಾರಿ ಕಲಾವಿದನಿಗೆ ಮತ್ತು ತಾನು ಆರಿಸಿಕೊಂಡ ಅಂತಹ ಕಲಾ ಪ್ರಕಾರಕ್ಕೂ ಕೂಡ ಆ ತರದೊಂದು ಶಕ್ತಿ ಬಂದ್ಬಿಡ್ತದೆ ಅಂತ ಕಾಣ್ತದೆ. ಹೀಗೆ ಈ ಕಥೆ ನಿರೂಪಣೆಗಳಿಗೆಲ್ಲ ಹೋಗೋದಿಲ್ಲ ನಾನು ಅಂತ. ಇದೇ ತರದ ಒಂದು ತಾವೆಲ್ಲರೂ ಓದಿರ್ತೀರಿ, ಬಹುಪಾಲು ಜನ ಓದಿರ್ಲಿಕ್ಕೆ ಸಾಧ್ಯ ಇದೆ. ಚಿದಂಬರ ರಹಸ್ಯ ನೀವು ಓದಿರ್ತೀರಿ. ಅದು ಕೂಡ ಒಂದು ಹಿಂದೂ ಮತ್ತು ಮುಸ್ಲಿಂ ಹೆಣ್ಮಗಳು ಹಿಂದೂ ಹೆಣ್ಮಗಳು ಜಯಂತಿ ಮತ್ತು ರಫಿ ಎನ್ನುವ ಇಬ್ರು ಯುವತಿಯರ ಒಂದು ಪ್ರೇಮದ ಕಥೆ ಕೂಡ ಅದರ ಒಳಗಡೆ ಒಂದು ಎಳೆಯಾಗಿ ರೂಪುಗೊಳ್ತಾ ಹೋಗ್ತದೆ. ಚಿದಂಬರ ರಹಸ್ಯ ಅದು ಅಂತ. ಭಾರತದ ಸಂದರ್ಭಗಳೊಳಗಡೆ ಇವತ್ತಿಗೆ 1985 ಅದು ಬರೆದ್ರು ಅಂತ. ಕುಸುಮಬಾಲ 88 ಬರೆದ್ರೆ ಚಿದಂಬರ ರಹಸ್ಯ ಬರೆದದ್ದು 85. ಪರಸ್ಪರ ಸಮುದಾಯಗಳ ಮಧ್ಯದಲ್ಲಿ ಉಂಟಾಗುವಂತಹ ಸಂದೇಹಗಳು, ಗುಮಾನಿಗಳು ಇಡೀ ಸಮಾಜವನ್ನ ಬೆಂಕಿ ಒಳಗಡೆ ಸುಟ್ಟು ನರಳುವ ಹಾಗೆ, ಸುಟ್ಟು ನಾಶ ಮಾಡುವ ಹಾಗೆ ಮಾಡಿಬಿಡ್ತವೆ. ತಪ್ಪಿಸ್ಕೊಂಡೋದ ಅವರಿಗಿಬ್ರಿಗೂ ಎಲ್ಲ ಧರ್ಮದ ಯುವಕರು ಕೂಡ ಅವರಿಗೆ ಸಹಕರಿಸ್ತಾರೆ ತಪ್ಪಿಸ್ಕೊಳ್ಳೋದಕ್ಕೆ. ಒಂದು ದೊಡ್ಡ ಬಂಡೆ ಮೇಲೆ ಹೋಗ್ತಾರೆ. ಆ ಬಂಡೆಯ ಕೆಳಗಡೆ ಪೊದೆಗಳು ತುಂಬೋಗಿರ್ತವೆ ಅಂತ, ಲಂಟಾನ ಬೇಲಿ ಅಂತ ಏನ್ ಕರಿತೀರಿ ನೀವು, ಜಿಗ್ಗು, ಅದರೊಳಗಡೆ ನುಗ್ಗಿ ನುಸುಳಿ ಇಡೀ ಬಟ್ಟೆ ಪೂರ್ತಿ ಹರಿದು ಹೋಗಿ ಆಲ್ಮೋಸ್ಟ್ ಬೆತ್ತಲಾಗ್ಬಿಟ್ಟಿರ್ತಾರೆ ಅವರು ಅಂತ. ಅಲ್ಲಿ ಹಿಂದೂ ಮುಸ್ಲಿಂ ಈ ದ್ವೇಷ
ಮತ್ತು ಸಂದೇಹಗಳೊಳಗಡೆ ಗುಮಾನಿಗಳೇ ಬಹಳ ಮುಖ್ಯವಾಗಿ ಭಯೋತ್ಪಾದನೆಗಾಗ್ಲಿ ಅಥವಾ ಯಾವುದೇ ಸಂಘರ್ಷಗಳಿಗಾಗ್ಲಿ ಬಹಳ ದೊಡ್ಡ ಕಾಂಟ್ರಿಬ್ಯೂಟ್ ಮಾಡುವಂತ ಅಂಶ ಯಾವುದು ಅಂತಂದ್ರೆ ನನಗೆ ಜನ್ನಿಯವ್ರಿಗೆ ನನ್ನ ಬಗ್ಗೆ ಗುಮಾನಿ ತಂದು ಹಾಕ್ಬಿಡೋದು ಅಂತ. ಓ ಇವರು ಬಹಳ ಡೇಂಜರ್ ಅಂತ, ಇವರು ನಾವು ಅಂದ್ಕೊಂಡಂಗೆ ಇಲ್ಲ ಅಂತೇಳಿ ತಂದು ಹಾಕ್ಬಿಡೋದು ಅಂತ. ತಂದು ಹಾಕಿ ಒಬ್ರಿಗೊಬ್ರು ದ್ವೇಷ ಬೆಳಿತಾ 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 ಹೋಗಿ ದ್ವೇಷದ ಕೊನೆಯ ತುದಿ ಯಾವುದು ಅಂತಂದ್ರೆ ಹಿಂಸೆ ಅಂತ. ಹಿಂಸೆಯ ನೆಕ್ಸ್ಟ್ ಬಿಂದುವೆ ಅದು ಕೊಲೆ ಮತ್ತು ನಾಶ, ಸಾಮೂಹಿಕ ನಾಶ. ಸೊ ನಾವು ಓದ್ ಕಡೆ ಎಲ್ಲ ಪದೇ ಪದೇ ಹೇಳ್ತಿರ್ತೀನಿ ನಾನು. ಸ್ಟೀಫನ್ ಹಾಕಿಂಗ್ 2018ರಲ್ಲಿ ಡೆತ್ ಆಗಿದ್ದು. ಸ್ಟೀಫನ್ ಹಾಕಿಂಗ್ ಡೆತ್ ಆಗೋದಕ್ಕೆ ಮೊದಲು ಆತ ಈ ಶತಮಾನ ಇದೆಯಲ್ಲ, 21ನೇ ಶತಮಾನ, ಇನ್ನೊಂದು 50ರಿಂದ 100 ವರ್ಷ ಅಷ್ಟೇ ಕಣ್ರಿ ಮನುಷ್ಯರು ಭೂಮಿ ಮೇಲೆ ಬದುಕೋದು ಅಂತ ಹೇಳಿ ಸತ್ತೋಗಿದ್ದಾನೆ ಅಂತ. ಇದು ಮನುಷ್ಯರ ಪಾಲಿಗೆ ಕಟ್ಟ ಕಡೆಯ ಶತಮಾನ. ಯಾಕೆ ಅಂದ್ರೆ 4 ವಿಚಾರಗಳು ಹೇಳಿದಾನೆ ಅವನು. ಸೊ ಒಂದು ಜಾಗತಿಕವಾಗಿರುವಂತ ಭಯೋತ್ಪಾದನೆ, ಎರಡನೇದು ಜಾಗತಿಕವಾಗಿ ಸರ್ವಾಧಿಕಾರಿಗಳು ಹುಟ್ಟುತ್ತಾ ಇರೋದು, ಜಾಗತಿಕವಾಗಿ ಸಂಭವಿಸ್ತಾ ಇರುವಂತ ಪರಿಸರದ ಬಿಕ್ಕಟ್ಟುಗಳು ಮತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ 4 ಸಂಗತಿಗಳಿಂದ ನೋಡಿ, ಇತ್ತೀಚೆಗೆ ನಡೀತಾ ಇದೆಯಲ್ಲ ಯುದ್ಧಗಳು, ಆ ಯುದ್ಧಗಳಲ್ಲಿ ಮನುಷ್ಯರು ಭಾಗವಹಿಸ್ತಾ ಇಲ್ಲ, ಡ್ರೋನ್ಗಳು ಮಾತ್ರ ಭಾಗವಹಿಸ್ತಾ ಇದ್ದಾವೆ ಅಂತ. ಅವು ಎಷ್ಟು ನಿಷ್ಕರುಣೀಯವು ಅಂದ್ರೆ ನೀವು ಊಹೆನೆ ಮಾಡಕ್ ಸಾಧ್ಯನೇ ಇಲ್ಲ. ಆಸ್ಪತ್ರೆಗಳ ಮೇಲೆ ಹೋಗಿ ಬಿದ್ದು ಬಾಂಬ್ ಬೀಳಿಸಿ ಬರ್ತವೆ. ಆಸ್ಪತ್ರೆಗಳಲ್ಲಿ ಮಕ್ಕಳು, ಮಹಿಳೆಯರು, ಬಾಣಂತಿಯರು, ಗರ್ಭಿಣಿಯವರು ಆದಿಯಾಗಿ ಎಲ್ಲರೂ ಸುಟ್ಟು ಬೂದಿಯಾಗಿ ಹೋಗ್ತಾರಲ್ಲಿ. ಈ ತರದ ಒಂದು ವಾತಾವರಣ. ತೇಜಸ್ವಿ ಇದನ್ನ 1985ರಲ್ಲಿ ಊಹೆ ಮಾಡಿದ್ರು. ಒಬ್ಬ ನಿಜವಾದ ಕಲಾವಿದ ತನ್ನ ಕಾಲಕ್ಕಿಂತ ಮುಂದೆ ಸಂಭವಿಸಬಹುದಾದಂತಹ ದುರಂತಗಳನ್ನ ಕಂಡು ಚಿತ್ರಿಸಿ ಈ ಕಾಲಕ್ಕೆ ಒಂದು ಹಕ್ಕಿಯ ತರ, ಶಕುನದ ಹಕ್ಕಿಯ ತರ ಎಚ್ಚರಿಸೋದು ಇದೆಯಲ್ಲ, ಆ ಎಚ್ಚರಿಸುವಿಕೆ ಅದು ಸರಳವಾಗಿರೋದಿಲ್ಲ. ಅದು ನಿಜವಾದ ಒಬ್ಬ ಕಲಾವಿದನಿಗೆ ಮಾತ್ರ ಆ ತರದೊಂದು ಸಾಧ್ಯ ಆಗ್ತದೆ ಅಂತ. ಆದ್ರೆ ಚೆನ್ನಪ್ಪ ಅವ್ರ ಕಾದಂಬರಿ ಓದಿದಾಗ ನನ್ಗೆ ಅದೇ ದಸಕ್ಕಂದಿದ್. ಯಾಕಂದ್ರೆ ಕಾಲ, ಸಮಾಜ ಮುಂದಕ್ಕೆ ಹೋಗ್ತದೆ ಅಥವಾ ಏನೋ ಒಂದು ಬದಲಾವಣೆ ಆಗ್ತದೆ ಅಂತ ಹೇಳಿ ನಾವುಗಳೆಲ್ಲರೂ ಬಯಸಿದ್ದಾಗ, ಇಲ್ಲ ಹಂಗೆಲ್ಲ ಇಲ್ಲ, ಇದೊಂದು ಕಬ್ಬಿಣದ ಕುದುರೆ ತುಕ್ಕಿಡಿದು ಹೋಗ್ತಾ ಇದೆ, ಅದು ಮುಂದಕ್ಕೆ ಹೋಗೋದ್ರ ಬದಲು ಈಗಾಗಲೇ 200 ವರ್ಷದ ಹಿಂದಕ್ಕೆ ಹೋಗಿ ಬಿದ್ದ್ಬಿಟ್ಟಿದೆ ಅಂತ. ಫೋನ್ ಬಂದಿದೆ, ಎಲ್ಲ ಬಂದಿದೆ, ಆದ್ರೆ 200 ವರ್ಷಕ್ಕೆ ಹೋಗಿ ಹಿಂದಕ್ಕೆ ಬಿದ್ದ್ಬಿಟ್ಟಿದೆ. ಈ ತರದ ಸ್ಥಿತಿ ಒಳಗಡೆ ನಾವು ಭಾರತವನ್ನಾಗ್ಲಿ ಕರ್ನಾಟಕವನ್ನಾಗ್ಲಿ ಕಟ್ಟುವುದು ಹೇಗೆ, ಮತ್ತು ಹಳ್ಳಿಗಳಲ್ಲಿ ಜೀವಂತಿಕೆ ಎಲ್ಲಿದೆ ಅಂತ. BR ನಾಗರಾಜ್ ಅವರು ಸಿದ್ದಲಿಂಗಯ್ಯನವರ ಪುಸ್ತಕಕ್ಕೆ ಮುನ್ನುಡಿ ಬರೆದಾಗ್ಲೂ ಅಥವಾ ಪುಸ್ತಕದ ಬಗ್ಗೆ ಮಾತಾಡಿದಾಗ್ಲೂ ಬಡವರ ನಗುವಿನ ಶಕ್ತಿ ಅಂತ ಕರೆದ್ರು ಅಂತ. ಇಲ್ಲಿ ಅನಿತಾಗೂ ಅದೇ ಇದು. ಇವ್ರಿಗೆ ಇವತ್ತು ಕೂಲಿ ಮಾಡ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಅವರು ಒಲೆಗಳು ಉರಿಯಲ್ಲ, ಅಕ್ಕಿ ಬೇಯಲ್ಲ, ರಾಗಿ ಬೇಯಲ್ಲ, ರೊಟ್ಟಿ ಇಲ್ಲ. ಆದ್ರೆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರು ಕೆಕ್ಕಕ್ಕು ಅಂತ ನಗ್ತಾರೆ. ಅವ್ರ ನಗುವಿಗೆ ಶಕ್ತಿ ಏನು? ಸೀನಪ್ಪನ ಮನೆಯಲ್ಲಿ, ಸಾಹುಕಾರ ಸೀನಪ್ಪನ ಮನೆಯಲ್ಲಿ ಆ ನಗು ಸತ್ತು ಯಾವುದೋ ಕಾಲ ಆಗೋಗಿದೆ. ಈ ಹೆಣ್ಮಗಳು ನಗುವಿಗೆ, ಜೀವಂತಿಕೆಗೆ, ಮಿಡುಕಾಡುಕುವಿಗೆ ಒದ್ದಾಡ್ತಾ ಇದ್ದಾಳೆ. ಎಲ್ಲಿ ಜೀವ ಇದೆ ಅಂತ ಹೇಳಿ ಹುಡುಕ್ತಾ ಇದ್ದಾಳೆ, ಎಲ್ಲಿ ಜೀವಂತಿಕೆ ಇದೆ ಅಂತ ಹುಡುಕ್ತಾ ಇದ್ದಾಳೆ, ಎಲ್ಲಿ ನಗು ಇದೆ ಅಂತ ಹುಡುಕ್ತಾ ಇದ್ದಾಳೆ. ಸಣ್ಣ ಕೂಸು, ಅದೇನು ಬಹಳ ದೊಡ್ಡದಲ್ಲ ಅದು ಅಂತ. ಅದ್ರ ಮೇಲೆ ಅವಳು ಪಿತೂರಿ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. PUC ಆಗ್ತಾನೆ ಮುಗಿಸಿ 6-8 ತಿಂಗಳು, 1 ವರ್ಷನೋ ಆಗಿ ಬಂದಿರುವಂತಹ ಹೆಣ್ಮಗಳು ಹಾಡುಗಾರನ ಮೋಹಕ್ಕೆ ಸಿಲುಕಿ ಗರ್ಭಿಣಿಯಾಗಿ, ಹುಡುಗ ತನ್ನ ತಂದೆಯ ಆಕ್ಸಿಡೆಂಟ್ ಅಲ್ಲಿ ಕೊಂದಿದ್ರು ಕೂಡ ಮಾದೇಶನ ಬಗ್ಗೆ ಆಕೆಯ ಬಾಯಿಂದ ಒಂದು ಮಾತು ಬರೋದಿಲ್ಲ. ಬಹಳ ದೊಡ್ಡ ತತ್ವವನ್ನಾಗಲಿ, ಬಹಳ ದೊಡ್ಡ ಚಿಂತನೆಯನ್ನಾಗಲಿ, ಸರಿ ತಪ್ಪುಗಳ ವ್ಯಾಖ್ಯಾನಗಳನ್ನಾಗ್ಲಿ ಆಕೆಯ ಬಾಯಿಂದ ನಾವು ನಿರೀಕ್ಷೆ ಮಾಡಕ್ ಸಾಧ್ಯನೇ ಇಲ್ಲ. ಒಬ್ಬ ಚಳುವಳಿಗಾರ ಏನಾದ್ರೂ ಹಿಂದೆ, ಚೆನ್ನಪ್ಪನವ್ರ ಹಿಂದೆ ನಿಂತು ಬಿಟ್ಟಿದ್ರೆ ಈ ಆಕೆಯ ಬಾಯಿಂದ ಪುಂಖಾನುಪುಂಖವಾಗಿ ಭಾಷಣ ಮಾಡಿಸ್ಬಿಡ್ಬೋದಾಗಿತ್ತು. ಆದ್ರೆ ಇದು ನೋಡಿ, ಅದು ಕಲಾವಿದ ಆದ ಕೂಡ್ಲೆ ಒಬ್ಬ ಆಕ್ಟಿವಿಸ್ಟ್ ಇರ್ತಾನಲ್ಲ, ಆಕ್ಟಿವಿಸ್ಟ್ ಒಂದು ಸ್ವಲ್ಪ ಫುಲ್ ಸ್ಟಾಪ್ ಇರ್ತದೆ, ಅದು ಅಂತ ವಿರಾಮ ಇರ್ತದೆ. ಆಕ್ಟಿವಿಸ್ಟ್ಗೆ ವಿರಾಮ ಕೊಟ್ಟು ಒಬ್ಬ ಕಲೆಗಾರ ಹುಟ್ಟತಾನೆ. ಹಂಗಾಗಿನೇ ಲೆನಿನ್ ಟಾಲ್ಸ್ಟಾಯ್ನನ್ನ ನೆನಪಿಸ್ಕೊಂಡಿದ್ದು. ಇಲ್ಲ ಅಂತಿದ್ರೆ ಆತ ಈ ಫ್ಯೂಡಲ್ ಸೊಸೈಟಿಯ ಬಹಳ ದೊಡ್ಡ ದಾರ್ಶನಿಕ ಅಂತ ಹೇಳಿ ಲೆನಿನ್ ಟಾಲ್ಸ್ಟಾಯ್ ಬಗ್ಗೆ ಮಾತಾಡಿದ್ದು ಆ ಕಾರಣಕ್ಕೇನೆ. ಹಾಗಾಗಿ ಆಕ್ಟಿವಿಸ್ಟೇ ಕಾದಂಬರಿಕಾರ ಆಗಿಬಿಟ್ಟಿದ್ರೆ ಬಹುಶಃ ನನಗೆ ನಿಮ್ಗೆಲ್ರಿಗೂ ಕೂಡ ಮಾತಾಡೋದು ಬಹಳ ಸುಲಭ ಇರ್ತಿತ್ತು. ರೋಮಾಂಚನಗಳನ್ನ ಹುಟ್ಟಿಸ್ತಾ ಇತ್ತು ಕಾದಂಬರಿ, ಆದ್ರೆ ದಿಗಿಲು ಹುಟ್ಟಿಸ್ತಿರ್ಲಿಲ್ಲ, ಭಯ ಹುಟ್ಟಿಸ್ತಿರ್ಲಿಲ್ಲ. ಲಂಕೇಶ್ವರು ಹೇಳುವ ಹಾಗೆ
ಒಂದು ನಿಜವಾದ ಕಲಾಕೃತಿ ಬೆಚ್ಚಿ ಬೀಳಿಸ್ಬೇಕು. ಒಂದು ಜನಾಂಗವನ್ನ ಬೆಚ್ಚಿ ಬೀಳಿಸಿದ ನಂತರವೇ ಹೊಸ ಕಣ್ಣನ್ನ ತೆರೆಸೋದಕ್ಕೆ ಸಾಧ್ಯ. ಬೆಚ್ಚಿ ಬೀಳಿಸದೆ ಹೋದ್ರೆ ಹೊಸ ಕಣ್ಣುಗಳು ನಮ್ಗೆ ತೆರೆಯೋದೇ ಇಲ್ಲ. ಇವತ್ತು ಬರಿತಾ ಇರುವಂತಹ ಬಹುಪಾಲು ಜನ, ಜಗತ್ತಿನ ಬಹುಪಾಲು ಜನರ ಬರಹಗಳನ್ನ ನಾನು ಸಾಧ್ಯ ಆದಾಗ್ಲೆಲ್ಲ ಸ್ವಲ್ಪ ಸ್ವಲ್ಪ ಗಮನಿಸ್ತೀನಿ. ನಾನು ಎಲ್ಲರೂ ಕೂಡ ಇತಿಹಾಸದ ನಿರ್ಮಾಣದ ಕಡೆಗೆ ನೋಡ್ತಾ ಇದ್ದಾರೆ. ಇತ್ತೀಚೆಗೆ ಬರೆದಂತಹ ದೊಡ್ಡ ದೊಡ್ಡ ಕಾದಂಬರಿಗಳನ್ನ ನೀವು ಗಮನಿಸಿ, ಇತ್ತೀಚೆಗೆ ಅವಾರ್ಡ್ ಬಂದಂತಹ ಕಾದಂಬರಿಗಳನ್ನಾಗ್ಲಿ ಕಥೆಗಳನ್ನಾಗ್ಲಿ ಗಮನಿಸಿ ನೀವು. ಸ್ವಪ್ನ ಸಾರಸ್ವತದಿಂದ ಹಿಡಿದು ಎಲ್ಲರೂ ಕೂಡ ಅವರ ರೂಟ್ಸ್ ಅನ್ನ ಹುಡುಕ್ತಾ ಇದ್ದಾರೆ.